ನಮಸ್ಕಾರ, ನಾನು ಚೈತ್ರ ಯೋಗೇಶ್. ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತಾ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನಿನ್ನೆ ಪ್ರೀತಿಸುವೆಂದು ಕಥೆಯ ಇವತ್ತಿನ ಈ ಸಂಚಿಕೆಯಲ್ಲಿ ವಿನುತಾ ಓಡಿ ಹೋಗಿ ಅರ್ಚಕರಿಗೆ ವಿಷಯವನ್ನು ತಿಳಿಸಿದಳು. ಅವರು ಅಲ್ಲಿ ನೀರು ಇಲ್ಲದ ಕಾರಣ ತೀರ್ಥವನ್ನು ಹಿಡಿದು ತಾವು ಕೂಡ ವಿನುತಾ ಜೊತೆಗೆ ಅಲ್ಲಿಗೆ ಬಂದಿದ್ದರು. ಅರ್ಚಕರು ಮೈಥಿಲಿಯ ಬಳಿ, ತಗೊಳಮ್ಮ ಮೈಥಿಲಿ, ನೀರಿಲ್ಲ, ಈ ತೀರ್ಥವನ್ನೇ ಅವರಿಗೆ ಕುಡಿಸು ಎಂದು ಕೊಟ್ಟರು. ಮೈಥಿಲಿ ಆ ವ್ಯಕ್ತಿಯ ಮುಖಕ್ಕೆ ಸ್ವಲ್ಪ ತೀರ್ಥವನ್ನು ಚಿಮುಕಿಸಿ ಅವರು ಕಣ್ಣು ಬಿಡ್ತಾ ಇದ್ದ ಹಾಗೆ ತಾನೇ ಅವರಿಗೆ ತೀರ್ಥವನ್ನು ಸ್ವಲ್ಪವಾಗಿ ಕುಡಿಸಿದ್ಲು. ಮೈಥಿಲಿ ಕುಡಿಸಿದ ತೀರ್ಥವನ್ನು ಕುಡಿದು ಸುಧಾರಿಸಿಕೊಂಡ ಆ ವ್ಯಕ್ತಿ, ತುಂಬ ಥ್ಯಾಂಕ್ಸ್ ಕಣಮ್ಮ, ನಿಮ್ಮಿಂದ ತುಂಬ ಉಪಕಾರ ಆಯಿತು ಎಂದು ಆ ವ್ಯಕ್ತಿ ಕೈ ಮುಗಿದು ಹೇಳಿದರು. ಮೈಥಿಲಿ ಅವರ ಕೈಯನ್ನು ಕೆಳಗಿಳಿಸುತ್ತಾ, ಅಯ್ಯೋ ಅಂಕಲ್, ನೀವು ದೊಡ್ಡವರು, ಹೀಗೆಲ್ಲ ಕೈ ಮುಗಿಬೇಡಿ, ನಾವು ಅಂಥದ್ದೇನು ಮಹಾನ್ ದೊಡ್ಡ ಉಪಕಾರ ಮಾಡಲಿಲ್ಲ, ಮಾನವೀಯತೆಯಿಂದ ಮಾಡಿದ್ವಿ ಅಷ್ಟೇ ಎಂದು ಹೇಳಿದಳು ನಯವಾಗಿ. ಇತ್ತ ವಿನುತಾ, ಅಂಕಲ್, ನೀವು ಬೇರೆ ಊರಿನವರಾ? ನಿಮ್ಮನ್ನು ನಾವು ಈ ಊರಲ್ಲಿ ಎಲ್ಲೂ ನೋಡಲೇ ಇಲ್ಲ. ಹೌದು, ನೀವೀಗ ಇಲ್ಲಿ ಹೇಗೆ ಬಿದ್ದಿದ್ದು? ತುಂಬ ಹಸಿವಾಗ್ತಾ ಇದೆಯಾ? ನಯವಾಗಿ ಕೇಳಿದ ವಿನುತಾ ತನ್ನ ಪೂಜಾ ಬುಟ್ಟಿಯಲ್ಲಿದ್ದ ಬಾಳೆಹಣ್ಣನ್ನು ತೆಗೆದು, ತಗೊಳ್ಳಿ, ಈ ಬಾಳೆಹಣ್ಣು ತಿನ್ನಿ, ಸದ್ಯಕ್ಕೆ ನಿಮಗೆ ತಿನ್ನೋಕೆ ಕೊಡೋಕ್ಕೆ ಅಂತ ನಮ್ಮ ಹತ್ರ ಇರೋದು ಈ ಬಾಳೆಹಣ್ಣು ಒಂದೇ ಅಂತ ಇರೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂಕಲ್, ಇದನ್ನು ತಿಂದು ಹಸಿವು ನೀಗಿಸ್ಕೊಳ್ಳಿ ಎಂದು ಮುಗ್ಧವಾಗಿ ಹೇಳುತ್ತಾ ತಾನೇ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ಕೊಟ್ಟಳು. ಈ ಎರಡು ಹೆಣ್ಣು ಮಕ್ಕಳ ಸಹಾಯಕ್ಕೆ ಆ ವ್ಯಕ್ತಿಗೆ ಮನದುಂಬಿ ಬಂದಿತ್ತು. ಹಸಿವಾಗಿದ್ದ ಕಾರಣ ವಿನುತಾ ಕೊಟ್ಟ ಬಾಳೆಹಣ್ಣನ್ನು ತಿಂದು ಉಳಿದ ತೀರ್ಥವನ್ನು ಕೂಡ ಕುಡಿದಿದ್ರು ಅವರು. ಆ ವ್ಯಕ್ತಿ ಸ್ವಲ್ಪ ಸುಧಾರಿಸಿಕೊಳ್ತಾ ಇದ್ದ ಹಾಗೆ ಮೈಥಿಲಿ, ವಿನುತಾ ಹಾಗೂ ಅರ್ಚಕರು ಮೂವರು ಈಗ ಆ ವ್ಯಕ್ತಿಯನ್ನು ಸರಿಯಾಗಿ ಗಮನಿಸಿದ್ರು. ಅವರ ವರ್ಷ ಸುಮಾರು 60 ಆಸುಪಾಸಿನಲ್ಲಿ ಇದ್ದರೂ ಕೂಡ ಅವರ ವಯಸ್ಸಿನ ಕುರುಹು ಅವರ ಮುಖದಲ್ಲಿ ಕಾಣಿಸ್ತಾ ಇರಲಿಲ್ಲ. ಚರ್ಮ ಸುಕ್ಕುಗಟ್ಟುವ ಬದಲು ಅವರ ಮುಖದಲ್ಲಿ ಒಂದು ರೀತಿಯ ಸಾತ್ವಿಕ ಕಳೆ ಕಾಣಿಸ್ತಿತ್ತು. ನೋಡಿದರೆ ಕೈ ಎತ್ತಿ ಮುಗಿಯಬೇಕು ಅನ್ನೋ ಭಾವನೆ ಎದುರಿಗಿದ್ದ ಯಾವುದೇ ವ್ಯಕ್ತಿಗೆ ಬಂದೇ ಬರ್ತಿತ್ತು. ಪ್ರಶಾಂತವಾದ ಅವರ ಕಣ್ಣುಗಳನ್ನು ಯಾರನ್ನೋ ಹೋಲುತ್ತಿದ್ದವು. ಸುಧಾರಿಸಿಕೊಂಡು ಕುಳಿತಿದ್ದ ಆ ವ್ಯಕ್ತಿ ಮೈಥಿಲಿಯ ಕೈಯನ್ನು ತನ್ನ ಅಂಗೈಯಲ್ಲಿ ಹಿಡಿದುಕೊಂಡು ಕುಳಿತಿದ್ದರೆ ಪರಸ್ಪರ ಇಬ್ಬರಿಗೂ ಒಬ್ಬರ ಕೈಯಲ್ಲಿ ಇನ್ನೊಬ್ಬರು ಸುರಕ್ಷಿತ ಅನ್ನೋ ಭಾವವನ್ನು ಹೊಂದಿದ್ದರು. ಆ ಅವ್ಯಕ್ತ ಭಾವಕ್ಕೆ ಮೈಥಿಲಿಗೂ ಕೂಡ ಒಂದು ಕ್ಷಣ ಕಾರಣ ತಿಳಿಯಲಿಲ್ಲ. ಆ ವ್ಯಕ್ತಿಗೆ ಆ ಕ್ಷಣ ಮೈಥಿಲಿಯನ್ನು ಕಂಡಾಗ ಅದೇನೋ ಅರಿಯದ ಬಂಧ, ಸೆಳೆತ ಬೆಸೆದಿತ್ತು. ಇಷ್ಟು ದಿನ ಕಳೆದುಕೊಂಡೆ ಎನ್ನುತ್ತಿದ್ದ ವಸ್ತುವೊಂದು ಸಿಕ್ಕಷ್ಟೇ ಖುಷಿ ಅವರಲ್ಲಿ ಕಾಣ್ತಾ ಇತ್ತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಕಣ್ತುಂಬಿಕೊಂಡಾಗ ಅದು ಯಾವ ಅರಿಯದ ಬಂಧವೋ ಏನೋ, ಇಬ್ಬರಿಗೂ ಒಂದೆರಡು ಕ್ಷಣದಲ್ಲಿ ಕಣ್ಣಾಲೆಗಳು ತುಂಬಿ ಬಂದಿದ್ದವು. ಅರ್ಚಕರು ಆ ವ್ಯಕ್ತಿಯ ಬಳಿ ಮಾತನಾಡಿ ಅವರ ಪೂರ್ವಾಪರ ವಿಚಾರಿಸ್ತಾ ಇದ್ದರು. ಅವರು ಸರಿಯಾಗಿದ್ದನ್ನು ಕಂಡು ವಿನುತಾ ಮತ್ತು ಮೈಥಿಲಿಬ್ಬರು ಈಗ ತಮಗೆ ತಡ ಆಗುವುದೆಂದು ತಿಳಿದು ಅಲ್ಲಿಂದ ಅವರಿಗೆ ತಿಳಿಸಿ ಹೊರಟಿದ್ರು. ಆದರೆ ಮೈಥಿಲಿ ಮಾತ್ರ ಕಣ್ಣಳತೆ ದೂರದವರೆಗೂ ಆಗಾಗ ಅವರನ್ನು ಹಿಂತಿರುಗಿ ನೋಡುತ್ತಾ ಹೋಗ್ತಾ ಇದ್ಲು. ತಡ ಆಯಿತು ಎಂದುಕೊಳ್ಳುತ್ತಲೇ ಮನೆಗೆ ಬಂದ ಮೈಥಿಲಿ ಮೊದಲೇ ಎಲ್ಲ ಕೆಲಸವನ್ನು ಮಾಡಿ ಹೋಗಿದ್ದ ಕಾರಣ ಅಂಬುಜಾ ಅವಳಿಗೆ ಈಗ ದೇವಸ್ಥಾನದಿಂದ ತಡವಾಗಿ ಬಂದರೂ ಏನು ಹೇಳದೆ ಸುಮ್ಮನಿದ್ರು. ಅದು ಅಲ್ಲದೆ ಏನಾದರೂ ಹೇಳಬೇಕು ಅಂದುಕೊಂಡ್ರೂ ಕೂಡ ಭಾರ್ಗವ ಎದುರಲ್ಲೇ ಇದ್ನಲ್ಲ, ಹಾಗಾಗಿ ಏನಾದರೂ ಚುಚ್ಚಿ ಮಾತನಾಡಬೇಕು ಎಂಬ ಅಂಬುಜಾ ಬಾಯಿಗೆ ಬೀಗ ಬಿದ್ದಿತ್ತು. ಈಗ ಮೈಥಿಲಿ ಮನೆಗೆ ಬಂದವಳೆ ತನ್ನ ಯೂನಿಫಾರ್ಮ್ ಧರಿಸಿ ಬರಲೆಂದು ರೂಮಿಗೆ ಹೋದರೆ ಭಾರ್ಗವ ಅಲ್ಲೇ ಹೊರಗೆ ನಿಂತು, ಅಕ್ಕ ಬೇಗ ಬಾರೆ, ನಮ್ಮ ಕನ್ನಡ ಪಂಡಿತರು ಅಪ್ಪಯ್ಯ ಆಗಲೇ ಹೋಗಿ ಆಯಿತು, ಅವರು ಇಷ್ಟೊತ್ತಿಗೆಲ್ಲ ನೋಡ್ಕೊಂಡು ಹೋಗಿದ್ರು ಕಾಲೇಜ್ ತಲುಪಿರ್ತಾರೆ ಗೊತ್ತಾ? ಹೌದು, ಎಲ್ಲಿ ನಮ್ಮ ಬರ್ತ್ಡೇ ಗರ್ಲ್? ನನಗಂತೂ ಪಾರ್ಟಿ ಬೇಕು ಅವಳ ಕಡೆಯಿಂದ ಇವತ್ತು, ಒಂದೇ ಸಮನೆ ಮೈಥಿಲಿಯ ರೂಮಿನ ಹೊರಗೆ ನಿಂತು ಹೇಳುತ್ತಿದ್ದ ಭಾರ್ಗವ. ಅದನ್ನೆಲ್ಲ ಆಮೇಲೆ ನೋಡೋಣ ಕಣೋ, ಬಾ ಬೇಗ ಹೋಗೋಣ, ಮೊದಲೇ ತಡ ಆಗಿದೆ ಎನ್ನುತ್ತಾ ಯೂನಿಫಾರ್ಮ್ ಧರಿಸಿ ಹೊರಗೆ ಬಂದಿದ್ಲು ಮೈಥಿಲಿ. ಹೊರಗೆ ಬಂದ ಮೈಥಿಲಿ ನೇರವಾಗಿ ಕಾಲೇಜ್ ಬ್ಯಾಗ್ ಹಿಡಿದಿದ್ದು ನೋಡಿ, ಅಕ್ಕ ತಿಂಡಿ ಎಂದು ಕೇಳಿದ್ದ ಭಾರ್ಗವ ಅವಳ ಬಳಿ. ಇವತ್ತು ತಿಂಡಿ ಬೇಡ ಕಣೋ, ಬಾ ಹೊರಡೋಣ, ಇನ್ನಷ್ಟು ಅವಸರಿಸುತ್ತಾ ಹೊರಗೆ ನಡೆದಳು ಅವಳು. ಒಮ್ಮೆ ತನ್ನ ಅಕ್ಕನನ್ನೇ ದೀರ್ಘವಾಗಿ ನೋಡಿದ ಭಾರ್ಗವ ಗಡಿಬಿಡಿಯಲ್ಲಿ ಒಳಗೆ ಹೋಗಿ ಹೊರಗೆ ಬಂದಿದ್ದ, ಅದು ತಿಂಡಿ ಬಾಕ್ಸ್ ಸಮೇತ. ಮೈಥಿಲಿ ಸ್ಕೂಟಿ ಸ್ಟಾರ್ಟ್ ಮಾಡುತ್ತಿದ್ದ ಹಾಗೆ ಅವಳನ್ನು ತಡೆದ ಭಾರ್ಗವ, ನೀನಿವತ್ತು ಆರಾಮಾಗಿ ಹಿಂದೆ ಕೂತ್ಕೊಂಡು ತಿಂಡಿ ತಿನ್ನು, ನಾನು ಸ್ಕೂಟಿ ಓಡಿಸ್ತೀನಿ ಎಂದು ಅವಳ ಕೈಗೆ ತಿಂಡಿ ಬಾಕ್ಸ್ ಹಿಡಿಸಿ ತಾನು ಸ್ಕೂಟಿ ಸ್ಟಾರ್ಟ್ ಮಾಡಿದ್ದ. ತಮ್ಮನ ಈ ಪರಿಯ ಕಾಳಜಿಯನ್ನು ಕಂಡು ಮೈಥಿಲಿ ಕಣ್ಣುಗಳು ತುಂಬಿ ಬಂದಿದ್ದವು. ಥ್ಯಾಂಕ್ ಯು ಭಾರ್ಗವ ಎಂದಳು ಹಿಂದೆ ಕುಳಿತು ಅವ ಕೊಟ್ಟ ತಿಂಡಿ ತಿನ್ನುತ್ತಾ. ಇದೇನಕ್ಕ, ಹೊರಗಿನವ್ರಿಗೆ ಹೇಳಿದಾಗೆ ಹೇಳ್ತಾ ಇದೀಯಾ? ನಾನೇನು ನಿನಗೆ ಅಷ್ಟು ಹೊರಗಿನವನಾಗೋದ್ನಾ? ನಾನು ನಿನ್ನ ತಮ್ಮ ಅಲ್ವೇನೆ? ಪ್ರತಿದಿನ ನೀನು ಕೂಡ ನನಗೆ ಹೀಗೆ ತಂದು ಕೊಡ್ತೀಯ, ಅದಕ್ಕಿಂತ ನನಗೆ ಹೆಚ್ಚಾಗಿ ಕಾಳಜಿ ಮಾಡಿ ಅಮ್ಮನಾಗೆ ಪ್ರೀತಿ ತೋರಿಸ್ತೀಯ. ನಮ್ಮ ನಡುವೆ ಇದೆಲ್ಲ ಯಾಕಕ್ಕ ಎಂದು ಕೇಳಿದ್ದ ಭಾರ್ಗವ. ತಮ್ಮನ ಮಾತಿಗೆ ಮೈಥಿಲಿ ಒಂದು ಚಂದದ ಮುಗುಳು ನಗೆಯನ್ನು ಬೀರಿದ್ಲು. ಅದನ್ನು ಕನ್ನಡಿಯ ಮೂಲಕ ನೋಡಿದ ಭಾರ್ಗವ, ದೇವರೇ, ನನ್ನ ಅಕ್ಕನ ಮುಖದಲ್ಲಿ ಈ ನಗು ಯಾವಾಗಲೂ ಸದಾ ಹೀಗೆ ಇರಲಿ ಎಂದು ಬೇಡಿಕೊಂಡಿದ್ದ.
ಇತ್ತ ಅಗ್ನಿ ತಾನು ಮೈಥಿಲಿಗೆ ಮೆಸೇಜ್ ಮಾಡಿ ಅರ್ಧ ಗಂಟೆ ಕಳೆದು ಹೋದರೂ ಅವಳಿಂದ ಯಾವುದೇ ರೀತಿ ರಿಪ್ಲೈ ಬರದೇ ಇರೋದನ್ನು ನೋಡಿ ಅಸಮಾಧಾನಗೊಂಡಿದ್ದ. ಛೇ, ಇವರೇನು ಇನ್ನೂ ನನ್ನ ಮೆಸೇಜ್ ನೋಡಿಯೇ ಇಲ್ಲ. ಅಲ್ಲ, ಏನಾದರೂ ಅರ್ಜೆಂಟ್ ಇರ್ಬೋದು ಅಂತ ಅಷ್ಟು ತಿಳಿಯೋದು ಬೇಡವಾ ಇವರಿಗೆ? ಇಲ್ಲ, ಇನ್ನೂ ನಾನು ಹೀಗೆ ಸುಮ್ಮನೆ ಕುಳಿತಿದ್ರೆ ಆಗಲ್ಲ. ಏನಾದರೂ ಆಗಲಿ, ನಾನೇ ಕಾಲ್ ಮಾಡಿಬಿಡ್ತೇನೆ ಅವರಿಗೆ ಹೇಳಿಕೊಂಡು ಮೈಥಿಲಿಗೆ ಕರೆ ಮಾಡಿದ್ದ ಅಗ್ನಿ ಮೈಥಿಲಿಗೆ ಒಂದಲ್ಲ ಎರಡಲ್ಲ 3-4 ಬಾರಿ ಕರೆ ಮಾಡಿ ಸೋತಿದ್ದ. ಅವನು ಪ್ರತಿ ಬಾರಿ ಕರೆ ಮಾಡಿದಾಗಲೂ ಕೂಡ ಅವಳ ಕಡೆಯಿಂದ ಉತ್ತರ ಬರದೇ ಇದ್ದಾಗ ಇವನ ಕೋಪವಂತೂ ಪ್ರತಿ ಸಾರಿಯೂ 100ರ ಗಡಿ ಮೀರ್ತಾ ಇತ್ತು. ಆದರೆ ಪಾಪ ಮೈಥಿಲಿಗಾದರೂ ಹೇಗೆ ಗೊತ್ತಾಗಬೇಕು ಮೊಬೈಲ್ ಸೈಲೆಂಟಲ್ಲಿದ್ದಾಗ ಅಗ್ನಿ ಅವಳಿಗೆ ಕರೆ ಮಾಡ್ತಾ ಇದ್ದಾನೆ, ತಾನು ಅವನ ಕರೆಯನ್ನು ಸ್ವೀಕರಿಸಿ ಉತ್ತರಿಸಬೇಕು ಅಂತ. ಮೊಬೈಲ್ ಸೈಲೆಂಟಲ್ಲಿದ್ದ ಕಾರಣ ಅಗ್ನಿ ಕರೆ ಮಾಡಿದ್ದು ಅವಳಿಗೆ ತಿಳಿಯದೇ ಹೋಯಿತು. ಭಾರ್ಗವ ಮತ್ತು ಮೈಥಿಲಿ ಇಬ್ಬರು ಸ್ವಲ್ಪ ದೂರ ಕ್ರಮಿಸಿ ಬಂದಾಗ ವಿನುತಾ ಕೂಡ ಇವರಿಬ್ಬರನ್ನು ಕೂಡಿಕೊಂಡು 3 ಸವಾರಿ ಕಾಲೇಜ್ ಕಡೆ ಹೊರಟಿತ್ತು. 3 ಕಾಲೇಜ್ ಗೇಟ್ ಒಳಗೆ ಬರ್ತಿದ್ದ ಹಾಗೆ ಪ್ಯೂನ್ ಇವರಿಗಾಗಿಯೇ ಕಾದು ನಿಂತಿದ್ದ. ಅಬ್ಬಾ, ಅಂತೂ ಈಗ ಬಂದ್ರಲ್ಲ, ನೀವು ಬರೋದನ್ನೇ ಕಾಯ್ತಾ ಇದ್ದೆ ಎಂದು ಮೈಥಿಲಿ ಬರುವುದನ್ನು ನೋಡಿ ಅವಳ ಬಳಿ ಬಂದವನು, ನೋಡಮ್ಮ ಮೈಥಿಲಿ, ಅರ್ಜೆಂಟಾಗಿ ನೀನು ಅಗ್ನಿ ಸರಿಗೆ ಕಾಲ್ ಮಾಡಬೇಕಂತೆ, ಹಾಗಂತ ಅವರೇ ಹೇಳಿದ್ದಾರೆ. ಅದಕ್ಕಾಗಿ ನಾನು ಇಷ್ಟು ಹೊತ್ತು ನಿಮ್ಮನ್ನು ಕಾಯ್ತಾ ಇಲ್ಲೇ ನಿಂತಿದ್ದೆ ಎಂದು ತನಗೆ ಅಗ್ನಿ ವಹಿಸಿದ ಕೆಲಸವನ್ನು ಮಾಡಿ ಮುಗಿಸಿದ್ದ ಆ ಪ್ಯೂನ್. ಮೈಥಿಲಿ ಗಾಬರಿಯಾಗಿ, ಏನು ಹೇಳ್ತಾ ಇದ್ದೀರಾ ಅಣ್ಣ ನೀವು? ನಾನು ಅಗ್ನಿ ಸರ್ಗೆ ಕಾಲ್ ಮಾಡಬೇಕಂತ? ಅಲ್ಲ, ನನ್ನ ಹತ್ರ ಅವ್ರ ನಂಬರ್ ಹೇಗಿರಬೇಕು ಹೇಳಿ ನೀವೇ? ನಿಮ್ಮ ಬಳಿ ಏನಾದರೂ ಅವ್ರ ನಂಬರ್ ಇದ್ದರೆ ಕೊಡಿ, ಫೋನ್ ಮಾಡ್ತೀನಿ. ನಂಬರ್ ಇಲ್ಲದೆ ಫೋನ್ ಮಾಡು ಅಂತ ಹೇಳಿದರೆ ಹೇಗಾಗುತ್ತೆ? ಅಥವಾ ಅವರೇನಾದರೂ ನಿಮಗೆ ಅವ್ರ ಫೋನ್ ನಂಬರ್ ಕೊಟ್ಟು ನನಗೆ ಫೋನ್ ಮಾಡೋಕ್ಕೆ ಹೇಳಿದ್ರಾ? ಒಂದೇ ಸಮನೆ ಪ್ರಶ್ನೆಗಳನ್ನು ಸುರಿಮಳೆ ಮಾಡಿದ್ಲು ಮೈಥಿಲಿ. ಅದಕ್ಕೆ ಆ ಪ್ಯೂನ್ ತಲೆ ಕೆರೆದುಕೊಂಡು, ಅದೆಲ್ಲ ನಂಗೆ ಗೊತ್ತಿಲ್ಲಮ್ಮ, ಅವ್ರು ಹೇಳಿದ್ದನ್ನು ನಾನು ನಿನಗೆ ಹೇಳಿದೆ ಅಷ್ಟೇ, ಇಲ್ಲಿಗೆ ನನ್ನ ಕೆಲಸ ಮುಗೀತು, ಇನ್ನು ನೀನುಂಟು ಅವರುಂಟು. ತನಗೆ ವಹಿಸಿದ್ದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ ಪ್ಯೂನ್ ಅಲ್ಲಿಂದ ಹೊರಟು ಬಿಟ್ಟಿದ್ದ. ಮೈಥಿಲಿ ಈಗ ಇಕ್ಕಟ್ಟಿಗೆ ಸಿಲುಕಿದಳು. ಇಲ್ಲದೇ ಇರೋ ಫೋನ್ ನಂಬರಿಗೆ ಹೇಗೆ ಫೋನ್ ಮಾಡೋದು ಅಂತ. ಅಲ್ಲ, ಈ ಟಾಪ್ ಮ್ಯಾನ್ ಇವರು ಏನಂತ ಅಂದ್ಕೊಂಡಿದ್ದಾರೆ? ಫೋನ್ ನಂಬರ್ ಇಲ್ಲದೆ ನಾನು ಹೇಗೆ ಅವ್ರಿಗೆ ಫೋನ್ ಮಾಡಲಿ? ಯೋಚಿಸುತ್ತಾ ನಿಂತಾಗ ಅವಳ ತಲೆಯಲ್ಲೊಂದು ಉಪಾಯ ಸುಳಿದಿತ್ತು. ಹೇಗಿದ್ದರೂ ನನ್ನ ಹತ್ರ ಅಭಿ ನಂಬರ್ ಇದೆ, ಅವನಿಗೆ ಫೋನ್ ಮಾಡಿ ಅವರ ಅಣ್ಣನ ನಂಬರ್ ತೊಗೊಂಡು ಅಗ್ನಿಯವರಿಗೆ ಫೋನ್ ಮಾಡಿದರೆ ಆಯಿತು ಎಂದುಕೊಂಡ ಮೈಥಿಲಿ ಅಭಿರಾಮ್ಗೆ ಫೋನ್ ಮಾಡುವ ಸಲುವಾಗಿ ಅವಳ ಮೊಬೈಲ್ ತೆಗೆದು ನೋಡಿದಾಗ ಯಾವುದೋ ಅನ್ನೋನ್ ನಂಬರಿನಿಂದ ಸುಮಾರು 10-20 ಮಿಸ್ ಕಾಲ್ ಇರೋದನ್ನು ಕಂಡು ಹುಬ್ಬು ಮೇಲೇರಿಸಿ ನೋಡಿದ್ಲು. ಅರೆ, ಯಾರಿದು ಇಷ್ಟೆಲ್ಲ ಕಾಲ್ ಮಾಡಿದ್ದಾರೆ ನನಗೆ, ಅದು ಇಷ್ಟು ಬೆಳಗ್ಗೆನೆ ಎಂದುಕೊಂಡು ನೋಡುತ್ತಾ ನಿಂತಿದ್ಲು. ಹಾಗೆ ಅದೇ ನಂಬರಿನಿಂದ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಬಂದಿತ್ತು. ವಾಟ್ಸಪ್ ಮೆಸೇಜ್ ಕೂಡ ಬಂದಿರೋದನ್ನು ನೋಡಿದವಳು DP ತೆಗೆದು ನೋಡಿದವಳ ಮೊಗದಲ್ಲಿ ಚಂದದ ಮುಗುಳು ನಗೆ ಮೂಡಿತ್ತು. ತನ್ನ ಮೊಬೈಲ್ ಪರದೆಯ ಮೇಲೆ ಕಾಣಿಸಿಕೊಂಡ ಆ ಫೋಟೋದ ಮೇಲೆ ಕೈಯಾಡಿಸಿ ನೋಡುತ್ತಾ ಅವಳ ಮನ ಉಸುರಿದ್ದು ರಾಮ್ ಎಂಬ 2 ಅಕ್ಷರದ ಹೆಸರನ್ನು. ಅಗ್ನಿಯ ಕಡೆಯಿಂದ ಬಂದಂತಹ ಮೆಸೇಜನ್ನು ಮತ್ತೊಮ್ಮೆ ಸರಿಯಾಗಿ ಓದಿದವಳು, ರಾಮ್, ಈಗಷ್ಟೇ ಕಾಲೇಜಿಗೆ ಬರ್ತಾ ಇದ್ದೀನಿ, ಕ್ಲಾಸ್ ಇದೆ ಈಗ, ನಿಮಗೆ ಆಮೇಲೆ ಕಾಲ್ ಮಾಡಿದರೆ ಆಗಲ್ವಾ ಎಂದು ಮೆಸೇಜ್ ಟೈಪಿಸಿ ಕಳುಹಿಸಿದ್ಲು ಮೈಥಿಲಿ. ಇತ್ತ ಅಗ್ನಿ ಮೆಸೇಜ್ ಶಬ್ದ ಆಗುತ್ತಲೇ ಪಟ್ಟನೆ ಮೊಬೈಲ್ ತೆಗೆದು ನೋಡಿದ್ದ. ಮೈಥಿಲಿಯ ಕಡೆಯಿಂದಲೇ ಬಂದ ಮೆಸೇಜ್ ಇರಬೇಕು ಎಂದುಕೊಂಡು ಬಂದವನ ನಂಬಿಕೆ ಹುಸಿಯಾಗಿರಲಿಲ್ಲ. ಮೈಥಿಲಿಯ ಮೆಸೇಜ್ ಆರಂಭದಲ್ಲೇ ತನ್ನನ್ನು ರಾಮ್ ಎಂದಿದ್ದು ನೋಡಿ ಅದೇನೋ ಒಂದು ರೀತಿಯ ಅವ್ಯಕ್ತ ಭಾವ ಅವನನ್ನು ಕಾಡಿತ್ತು. ಮುಖದಲ್ಲಿ ತೋರ್ಪಡಿಸಲಿಲ್ಲ ಆ ಭಾವನೆಯನ್ನು. ಭಾವನೆಗಳನ್ನು ಅಷ್ಟು ಸುಲಭವಾಗಿ ಹರಿಯಲು ಬಿಡುವ ಜಾಯಮಾನ ಅವನದ್ದಲ್ಲ. ಮೆಸೇಜ್ ಪೂರ್ತಿ ಓದಿದರೂ ಕೂಡ ಅವಳು ಕ್ಲಾಸ್ ಇದೆ ಈಗ ಎಂದಿದ್ದರೂ ಲೆಕ್ಕಿಸದೆ ಕೂಡಲೇ ಮೈಥಿಲಿಗೆ ಕರೆ ಮಾಡಿಯೇ ಬಿಟ್ಟಿದ್ದ. ಮುಂದಿನ ಸಂಚಿಕೆಯ ಸಣ್ಣ ಝಲಕ್. ಛೇ, ನಾನು ಪ್ರೀತಿ ಮಾಡೋ ಹುಡುಗಿ ದೃಷ್ಟಿಯಲ್ಲಿ ನಾನೊಬ್ಬ ಪೊರ್ಕಿ ಆಗಿಬಿಟ್ಟೆ. ಇಲ್ಲ, ನಾನು ಇನ್ನೂ ಅವಳ ತಂಟೆಗೆ ಹೋಗಬಾರ್ದು. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇರಬೇಕು ಅಷ್ಟೆ. ಅವಳ ತಂಟೆಗೆ ನಾನಿನ್ನು ಹೋಗಲೇಬಾರದು. ಹಾಗೆ ಇವತ್ತು ನಮ್ಮಿಬ್ಬರ ನಡುವೆ ನಡೆದ ವಿಚಾರ ಬೇರೆ ಯಾರಿಗೂ ತಿಳಿಯಬಾರದು, ಹಾಗೆ ನೋಡ್ಕೋಬೇಕು ಎಂದುಕೊಂಡಾಗ ಕೊಂಚ ಸಮಾಧಾನ ಆಗಿತ್ತು ಅಭಿಗೆ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.